ನಮಸ್ಕಾರ ವೀಕ್ಷಕರೇ, ಆದಿಲೋಕ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಅರೆಸ್ಟ್ ಆದ ಪ್ರಸಿದ್ಧ ನಟಿಯರು ಯಾರೆಲ್ಲ ವೇಶ್ಯಾವಾಟಿಕೆ ದಂಧೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ, ಯಾರೆಲ್ಲ ಕೊಲೆ ಕಳ್ಳತನ ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ, ಇದರಲ್ಲಿ ಕನ್ನಡದ ನಟಿಯರು ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ರಾಗಿಣಿ ದ್ವಿವೇದಿ ಮಾದಕ ವಸ್ತು ಸೇವನೆ ಮತ್ತು ಸಂಗ್ರಹ ಆರೋಪದ ಮೇಲೆ ಕನ್ನಡ ನಟಿ ರಾಗಿಣಿ ದ್ವಿವೇದಿಯನ್ನು 2020ರಲ್ಲಿ ಬೆಂಗಳೂರಿನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ರು. 5 ತಿಂಗಳು ಜೈಲಿನಲ್ಲಿದ್ದ ರಾಗಿಣಿ ಬಳಿಕ ಬೇಲ್ಪಡೆದು ಹೊರಬಂದ್ರು. ಸಂಜನಾ ಗಲ್ರಾಣಿ ಇವರು ಕೂಡ ಮಾದಕ ವಸ್ತು ಸೇವನೆ ಮತ್ತು ಸಂಗ್ರಹ ಆರೋಪದ ಮೇಲೆ 2020ರಲ್ಲಿ ಸಿಸಿಬಿ ಪೊಲೀಸರಿಂದ ಅರೆಸ್ಟ್ ಆಗಿದ್ರು. 3 ತಿಂಗಳು ಜೈಲುವಾಸ ಅನುಭವಿಸಿ ಜಾಮೀನಿನ ಮೇಲೆ ಬಿಡುಗಡೆಯಾದ್ರು. ಅಮಲಾ ಪೌಲ್ ಕನ್ನಡದ ಹೆಬ್ಬುಲಿ ಸೇರಿದಂತೆ ತಮಿಳು, ಮಲಯಾಳಂನ ಹಲವು ಸಿನಿಮಾಗಳಲ್ಲಿನ ಶೋಗಳಲ್ಲಿ ಭಾಗವಹಿಸಿದ್ರು. ಇವರು 2018ರಲ್ಲಿ ಅರೆಸ್ಟ್ ಆಗಿ ಬಳಿಕ ರಿಲೀಸ್ ಆಗಿದ್ರು. ಐಷಾರಾಮಿ ಕಾರು ಖರೀದಿಸುವಾಗ ನಕಲಿ ದಾಖಲೆಗಳನ್ನು ಕೊಟ್ಟು ತೆರಿಗೆಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ಆರೋಪದ ಮೇಲೆ ಅಮಲಾ ಪೌಲನ್ನ ಅರೆಸ್ಟ್ ಮಾಡಲಾಗಿತ್ತು. ಮೋನಿಕಾ ಬೇಡಿ ಬಾಲಿವುಡ್ ನಟಿ, ಅಂಡರ್ ವರ್ಲ್ಡ್ ಡಾನ್ ಅಬು ಸಲೀಂನ ಮಾಜಿ ಪತ್ನಿ ಮೋನಿಕಾ ಬೇಡಿಯನ್ನ 2002ನೇ ಇಸವಿಯಲ್ಲಿ ಪೋರ್ಚುಗಲ್ ಪೊಲೀಸರು ಅರೆಸ್ಟ್ ಮಾಡಿದ್ರು. ನಕಲಿ ಪಾಸ್ಪೋರ್ಟ್ ಬಳಸಿ ಅಂತಾರಾಷ್ಟ್ರೀಯ ಪ್ರಯಾಣ ಬೆಳೆಸಿದ ಕೇಸ್ ಇದಾಗಿತ್ತು. 2 ವರ್ಷ ಪೋರ್ಚುಗಲ್ ಜೈಲಿನಲ್ಲಿದ್ದ ಮೋನಿಕಾ ಬೇಡಿ ಬಳಿಕ ಭಾರತದ ಜೈಲಿನಲ್ಲಿ 3 ವರ್ಷ ಕಳೆದ್ರು. ಪೂಜಾ ಗಾಂಧಿ ಮುಂಗಾರು ಮಳೆ ಸಿನಿಮಾದ ಖ್ಯಾತಿಯ ನಟಿ ಪೂಜಾ ಗಾಂಧಿ ಕೂಡ ಅರೆಸ್ಟ್ ಆಗಿದ್ರು. 2015ರಲ್ಲಿ ಬೆಂಗಳೂರಿನಲ್ಲಿ ಅತಿ ವೇಗವಾಗಿ ಕಾರು ಚಲಾಯಿಸಿ ಮತ್ತು ಹೊಡೆದ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರು. ಬಳಿಕ ಬೇಲ್ ಪಡೆದು ರಿಲೀಸ್ ಆಗಿದ್ರು ಪೂಜಾ ಗಾಂಧಿ. ಸೊನಾಲಿ ಬೇಂದ್ರೆ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತಂದ ಆರೋಪದಲ್ಲಿ ಬಾಲಿವುಡ್ನ ಪ್ರಸಿದ್ಧ ನಟಿ ಸೊನಾಲಿ ಬೇಂದ್ರೆ 2018ರಲ್ಲಿ ಅರೆಸ್ಟ್ ಆಗಬೇಕಾಯಿತು. ಅಂದಹಾಗೆ ಓಂ ಚಿಹ್ನೆ ಮತ್ತು ಓಂ ನಮಃ ಶಿವಾಯ ಅಂತ ಬರೆದಿದ್ದ ಹಳದಿ ಕುರ್ತವನ್ನ ಮೊಣಕಾಲಿನವರೆಗೆ ಧರಿಸಿದ್ದೇ ಇವರ ಬಂಧನಕ್ಕೆ ಕಾರಣ. ಹೇಮಾ ಕನ್ನಡ, ತಮಿಳಿನ ಕೆಲವೊಂದು ತೆಲುಗಿನ ಹಲವು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋ ಹೇಮಾರನ್ನ 2024ರಲ್ಲಿ ಬಂಧಿಸಲಾಯಿತು. ಬೆಂಗಳೂರಿನ ಫಾರ್ಮ್ ಹೌಸ್ ಒಂದರಲ್ಲಿ ಆಯೋಜಿಸಿದ್ದ ರೇವ್ ಪಾರ್ಟಿಯಲ್ಲಿ ಮಾದಕ ವಸ್ತು ಸೇವಿಸಿದ ಆರೋಪವೇ ಇವರ ಬಂಧನಕ್ಕೆ ಕಾರಣವಾಗಿತ್ತು. ಪವಿತ್ರ ಗೌಡ ಕನ್ನಡ ಮತ್ತು ತಮಿಳಿನ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರೋ ಪವಿತ್ರ ಗೌಡ 2024ರಲ್ಲಿ ನಡೆದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಅರೆಸ್ಟ್ ಆದ್ರು. ಅವರ ಜೊತೆ ನಟ ದರ್ಶನ್ ಅವರ ಸಹಚರರ ಬಂಧನ ಕೂಡ ಆಗಿತ್ತು. ಅಂದಹಾಗೆ ಪವಿತ್ರ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದ ಅನ್ನೋ ಕಾರಣಕ್ಕೆ ಹತ್ಯೆ ನಡೆದಿತ್ತು ಎನ್ನಲಾಗುತ್ತೆ. ರಿಯಾ ಚಕ್ರವರ್ತಿ ಬಾಲಿವುಡ್ ನಟಿ ರಿಯಾ ಚಕ್ರವರ್ತಿಯನ್ನ 2020ರಲ್ಲಿ ಎನ್ಸಿಬಿ ಅಧಿಕಾರಿಗಳು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ನಟ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಕೇಸ್ನಲ್ಲಿ ಮಾದಕ ವಸ್ತು ಪೂರೈಸಿದ ಆರೋಪ ಇವರ ಮೇಲಿತ್ತು. ಯಮುನಾ ಕನ್ನಡ, ಕೆಲವೊಂದು ತೆಲುಗು, ತಮಿಳಿನ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ಯಮುನಾ 2011ರಲ್ಲಿ ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ನಡೆಯುತ್ತಿದ್ದ ವೇಶ್ಯಾವಾಟಿಕೆ ದಂಧೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಇದೇ ಆರೋಪದಲ್ಲಿ ಬಂಧನವಾಗಿ ಬೇಲ್ ಪಡೆದ್ರು. ಸಹಾ ಖಾನ್ ಮಹಿಳೆಯೊಬ್ಬರ ಮೇಲೆ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿದ ಕೇಸ್ನಲ್ಲಿ ಬಾಲಿವುಡ್ ನಟಿ ಸಹಾ ಖಾನ್ ಮತ್ತು ಬಾಯ್ ಫ್ರೆಂಡ್ ನ 2014ರಲ್ಲಿ ಮುಂಬೈ ಪೊಲೀಸರು ಅರೆಸ್ಟ್ ಮಾಡಿದ್ರು. ಮೀರಾ ಮಿಥುನ್ ಎಸ್ಸಿ ಎಸ್ಟಿ ಸಮುದಾಯದವರಿಗೆ ಜಾತಿ ನಿಂದನೆ ಮಾಡಿದ ಆರೋಪದಲ್ಲಿ ತಮಿಳು ನಟಿ ಕಮ್ ಮಾಡೆಲ್ ಮೀರಾ ಮಿಥುನ್ ರನ್ನ 2021ರಲ್ಲಿ ಬಂಧಿಸಲಾಗಿತ್ತು. ಶ್ವೇತಾ ಕುಮಾರಿ ಕನ್ನಡ, ರಿಂಗ್ ಮಾಸ್ಟರ್ ಸೇರಿದಂತೆ ತೆಲುಗಿನ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿದ್ದ ಶ್ವೇತಕುಮಾರಿ 2021ರಲ್ಲಿ ಮುಂಬೈನಲ್ಲಿ ಅರೆಸ್ಟ್ ಆದ್ರು. ಇವರು ತಂಗಿದ್ದ ಹೋಟೆಲ್ ರೂಮ್ನಲ್ಲಿ ಮಾದಕ ವಸ್ತು ಸಿಕ್ಕ ಬೆನ್ನಲ್ಲೇ ಬಂಧನವಾಗಿತ್ತು. ಪಾಯಲ್ ರೋಹಟ್ಗಿ ನೆಹರು ಗಾಂಧಿ ಕುಟುಂಬದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿವಾದಾತ್ಮಕ ಪೋಸ್ಟ್ ಹಾಕಿದ್ದಕ್ಕಾಗಿ ಬಾಲಿವುಡ್ ನಟಿ ಪಾಯಲ್ ರನ್ನ 2019ರಲ್ಲಿ ಬಂಧಿಸಲಾಗಿತ್ತು. ನಂತರ ವ್ಯಕ್ತಿಯೊಬ್ಬರನ್ನ ನಿಂದಿಸಿದ ಆರೋಪದಲ್ಲೂ ಅರೆಸ್ಟ್ ಆದ್ರು. ಶ್ವೇತಾ ಬಸು ಪ್ರಸಾದ್
ಹಿಂದಿಯ ಹಲವು ತಮಿಳು ತೆಲುಗಿನ ಕೆಲವು ಸಿನಿಮಾಗಳಲ್ಲಿ ನಟಿಸಿರೋ ಶ್ವೇತಾ ಬಸು ಪ್ರಸಾದ್ 2014ರಲ್ಲಿ ಹೈದರಾಬಾದ್ ನ ಹೋಟೆಲ್ ಒಂದರಲ್ಲಿ ನಡೆಯುತ್ತಿದ್ದ ಹೈ ಪ್ರೊಫೈಲ್ ವೇಶ್ಯಾವಾಟಿಕೆ ದಂಧೆಯಲ್ಲಿ ಭಾಗಿಯಾದ ಆರೋಪದಲ್ಲಿ ಅರೆಸ್ಟ್ ಆದ್ರು. ಮರಿಯಾ ಮೋನಿಕಾ ಸೊಸೈರಾಜ್. ಕನ್ನಡದ ಮಾಜಿ ನಟಿ ಮರಿಯಾ ಮೋನಿಕಾ ಸೊಸೈರಾಜ್ ದೇಶವನ್ನೇ ಬೆಚ್ಚಿಬಿಡಿಸಿದ ನೀರಜ್ ಗ್ರೋವರ್ ನಿಗೂಢ ಹತ್ಯೆ ಪ್ರಕರಣದಲ್ಲಿ ಸಿಕ್ಕಿಬಿದ್ರು. 2008ರಲ್ಲಿ ಅರೆಸ್ಟ್ ಆದ ಇವರು 3 ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಹೊರಬಂದ್ರು. ಅಶ್ವತಿ ಬಾಬು. ಕುಡಿದ ಮತ್ತಿನಲ್ಲಿ ಕಾರು ಚಲಾಯಿಸಿ ಡಿಕ್ಕಿ ಹೊಡೆದ ಕೇಸ್ನಲ್ಲಿ ಮಲಯಾಳಂನ ನಟಿ ಅಶ್ವತಿ ಬಾಬು ಮತ್ತು ಅವರ ಬಾಯ್ ಫ್ರೆಂಡ್ 2000ರಲ್ಲಿ ಅರೆಸ್ಟ್ ಆಗಿದ್ರು. ಸೌಮ್ಯ ಶೆಟ್ಟಿ. ಕಳ್ಳತನ ಕೇಸ್ನಲ್ಲಿ ನಟಿಯೊಬ್ಬರು ಅರೆಸ್ಟ್ ಆಗಿದ್ದಾರೆ ಅಂದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ತೆಲುಗಿನ ಉದಯೋನ್ಮುಖ ನಟಿ ಸೌಮ್ಯ ಶೆಟ್ಟಿ ಅವರು ಸೌಮ್ಯಕ್ ಇಲ್ಲಿನ ಚಿನ್ನ ಕದ್ದ ಆರೋಪದಲ್ಲಿ ವಿಶಾಖಪಟ್ಟಣ ಪೊಲೀಸರು 2024ರಲ್ಲಿ ಬಂಧಿಸಿದ್ರು. ಸಂಗೀತಾ ಬಾಲನ್. ಚೆನ್ನೈನ ರೆಸಾರ್ಟ್ ಒಂದರಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೆಸಿದ ಆರೋಪದಲ್ಲಿ ತಮಿಳು ನಟಿ ಸಂಗೀತಾ ಬಾಲನ್ ರನ್ನ 2018ರಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಬಳಿಕ ಜೈಲಿಗೂ ಹೋದ್ರು. ಜಯಲಲಿತಾ. ಇವರು ಒಂದು ಕಾಲದಲ್ಲಿ ಪ್ರಸಿದ್ಧ ನಟಿ. ತಮಿಳುನಾಡಿನ ಮಾಜಿ ಸಿಎಂ ದಿವಂಗತ ಜಯಲಲಿತಾ 2014ರಲ್ಲಿ ಭ್ರಷ್ಟಾಚಾರ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲು ಸೇರಿದ್ರು. ಮಮತಾ ಕುಲಕರ್ಣಿ. 90ರ ದಶಕದ ಪ್ರಸಿದ್ಧ ಬಾಲಿವುಡ್ ನಟಿ ಮಮತಾ ಕುಲಕರ್ಣಿ ಮತ್ತು ಪತಿ ವಿಕ್ಕಿ ಗೋಸ್ವಾಮಿ 2014ರಲ್ಲಿ ದೇಶದಲ್ಲಿ ಮಾದಕ ವಸ್ತು ಕಳ್ಳಸಾಗಣೆ ಮಾಡಿ ಸಿಕ್ಕಿಬಿದ್ರು. ಲೀನಾ ಮರಿಯಾ ಪೌಲ್. ಕೇರಳ ಮೂಲದ ನಟಿ ಮತ್ತು ವಂಚಕ ಸುಕೇಶ್ ಚಂದ್ರಶೇಖರ ಪತ್ನಿಯಾದ ಲೀನಾ ಮರಿ ಅವಳನ್ನ 2011ರಲ್ಲಿ ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಗಂಡನ ಜೊತೆ ಸೇರಿ 200 ಕೋಟಿ ಮೊತ್ತದ ಸುಲಿಗೆ ದಂಧೆಯಲ್ಲಿ ಭಾಗಿಯಾದ ಆರೋಪ ಇವರ ಮೇಲಿದೆ. ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ಹೆಸರು ಕೂಡ ಈ ಕೇಸ್ನಲ್ಲಿ ತುಳುಕು ಹಾಕಿಕೊಂಡಿದೆ. ಕ್ರಿಶ್ಚಿಯನ್ ಫೇರಾ. ಮಾದಕ ವಸ್ತು ಕಳ್ಳಸಾಗಾಟ ಮಾಡಿದ ಆರೋಪದಲ್ಲಿ ಬಾಲಿವುಡ್ ನಟಿ ಕ್ರಿಶ್ಚಿಯನ್ ಫೇರಾ 2023ರಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದ ಪೊಲೀಸರು ಅರೆಸ್ಟ್ ಮಾಡಿದ್ರು. 1 ತಿಂಗಳು ಅವರ ವಶದಲ್ಲಿದ್ದ ಇವರು ಬಳಿಕ ಭಾರತಕ್ಕೆ ಬಂದ್ರು. ಇವರನ್ನ ಸಿಕ್ಕಿ ಹಾಕಿಸಲು ಬೇರೆಯವರು ಮಾಡಿದ ಕುತಂತ್ರ ಅನ್ನೋದು ಗೊತ್ತಾಯ್ತು. ಮಧುಬಾಲಾ. 50ರ ದಶಕದ ಪ್ರಸಿದ್ಧ ಬಾಲಿವುಡ್ ನಟಿ ಮಧುಬಾಲಾ ಕೂಡ ಒಂದು ಕಾಲದಲ್ಲಿ ಅರೆಸ್ಟ್ ಆಗಿದ್ರು. ಅಂದಾಗೆ ನಿರ್ದೇಶಕ BR ಚೋಪ್ರಾ ಜೊತೆ ಮಧುಬಾಲಾ ಕೆಲವೊಂದು ಸಿನಿಮಾಗಳಿಗೆ ಸಹಿ ಹಾಕಿದ್ರಂತೆ. ಇದಕ್ಕೆ ಅಡ್ವಾನ್ಸ್ ಹಣವನ್ನ ಪಡೆದಿದ್ರು. ಆಮೇಲೆ ಉಲ್ಟಾ ಹೊಡೆದಿದ್ದೇ ಬಂಧನಕ್ಕೆ ಕಾರಣ. ಸೊ ಫ್ರೆಂಡ್ಸ್, ಇದಿಷ್ಟು ಅರೆಸ್ಟ್ ಆದ ಪ್ರಸಿದ್ಧ ನಟಿಯರು ಯಾರು, ಅವರ ಬಂಧನವಾಗಿದ್ದು ಯಾಕೆ, ಇದರಲ್ಲಿ ಕನ್ನಡ ನಟಿಯರು ಯಾರೆಲ್ಲ ಇದ್ದಾರೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.